ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಮುಖ್ಯಮಂತ್ರಿಗಳ ತವರು ಕ್ಷೇತ್ರ. ಅದನ್ನ ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ ಸಿದ್ದರಾಮಯ್ಯನವರು. ಗತಾಯ ಕಾಂಗ್ರೆಸ್ನ ಅಭ್ಯರ್ಥಿಯನ್ನೇ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಅಲ್ಲೊಂದಷ್ಟು ಆಪರೇಷನ್ ಹಸ್ತದ ಪ್ರಯೋಗವನ್ನ ಕೂಡ ಮಾಡಿದ್ದಾರೆ. ಇದಕ್ಕೆ ಇದೀಗ ಕೌಂಟರ್ ಕೊಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದಾಗಿದ್ದಾರೆ. ಆಪರೇಷನ್ ಹಸ್ತಕ್ಕೆ ಕೌಂಟರ್ ಕೊಡುವ ಸಲುವಾಗಿ ಆಪರೇಷನ್ ಕಮಲ. ನಾಳೆಯೇ ಬಿಜೆಪಿಯನ್ನ ಸೇರ್ಪಡೆಗೊಳ್ಳಲಿದ್ದಾರೆ ಅನೇಕ ನಾಯಕರು. ನಾಳೆ ಮೈಸೂರಿಗೆ ಬಿವೈ ವಿಜಯೇಂದ್ರ ಭೇಟಿ ನೀಡುತ್ತಿದ್ದಾರೆ. ಈಗಾಗಲೇ ವರುಣಾ ಕ್ಷೇತ್ರದ ಹಲವರಿಗೆ ಗಾಳ ಹಾಕಿದ್ದಾರೆ. ನಾಳೆ ಹಲವು ನಾಯಕರು ಬಿಜೆಪಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ವರುಣಾ ಕ್ಷೇತ್ರ ವ್ಯಾಪ್ತಿ ಹಾಗೆ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಅನೇಕ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಪಕ್ಷವನ್ನ ನಾಳೆ ಸೇರ್ಪಡೆಗೊಳ್ಳಲಿದ್ದಾರೆ. ಅಲ್ಲಿಗೆ ಮುಖ್ಯಮಂತ್ರಿಗಳ ಆ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ ಬಿವೈ ವಿಜಯೇಂದ್ರ. ಒಂದು ಕಡೆ ಲೋಕಸಭಾ ಚುನಾವಣೆಯ ಸಮರ ತಾರಕಕ್ಕೇರ್ತಾ ಇದೆ, ಮತ್ತೊಂದು ಕಡೆ ಕ್ಯಾಂಡಿಡೇಟ್ಗಳು ನಮ್ಮ ಮುಂದಿನ ಯೋಚನೆಗಳು ಏನು ತಮ್ಮ ಕ್ಷೇತ್ರಗಳಲ್ಲಿ ಅನ್ನೋದರ ಬಗ್ಗೆ ಭಾಳ ಆಕರ್ಷಣೀಯ ಮತ್ತು ಭಾಳ ಕುತೂಹಲ ಮೂಡಿಸಿರುವಂಥದ್ದು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಅವರ ಜೊತೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ವಿಶೇಷ ಸಂದರ್ಶನದಲ್ಲಿ ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದೆ. ಅರಮನೆಯಲ್ಲಿರುವಂಥ ಯುವರಾಜ ಬೀದಿಗಳಲ್ಲಿ ಬಂದು ರಿಪಬ್ಲಿಕ್ ಕನ್ನಡದಲ್ಲಿ ತಮ್ಮ ರಾಜಕೀಯ ಆಶೋತ್ತರಗಳನ್ನು ಹೇಳ್ಕೊಂಡಿದ್ದಾರೆ. ಅದರ ಒಂದು ಝಲಕ್ ಜೊತೆಗೆ ಸಂಜೆ ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಕಂಪ್ಲೀಟ್ ಆಗಿ ಸಂಪೂರ್ಣವಾದಂತಹ ಸಂದರ್ಶನ ಪ್ರಸಾರವಾಗಲಿದೆ. ಒಂದು ಪ್ರಶ್ನೆ ನಮ್ಮದು, ರಾಜಕೀಯ ನಿಮ್ಮದು ಪೂರ್ವ ನಿರ್ಧಾರಿತವಾಗಿತ್ತ ಅಂತ ಅಂದರೆ 1-2-3 ವರ್ಷದಕ್ಕಿಂತ ಮೊದಲೇ ನೀವು ಒಂದು ಪ್ಲ್ಯಾನ್ ಮಾಡಿದ್ರಾ ಬರ್ತೀವಿ ಅಂತ ಹೇಳಿ. ನಮ್ಮ ಕಲೀಗ್ ಸ್ಮಿತಾ ರಂಗನಾಥ್ ಅವರು ನಡೆಸಿಕೊಟ್ಟ ಸಂದರ್ಶನದ ಒಂದು ಝಲಕ್ ಈಗ ನಿಮ್ಮ ಮುಂದೆ. ನೀವು KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀರಾ ವಿದ್ಯಾರ್ಥಿ ಇರಬೇಕಾದ್ರೆ? ಹೌದು, ಅದು ಮಾಡಿದ್ದೀನಿ. ಆವಾಗ ಅದೇನು ಬಹಿರಂಗವಾಗಿ ಹೇಳುವಂಥದ್ದು ಏನಿಲ್ಲ, ಅದು ಎಲ್ಲರೂ ಮಾಡ್ತಾರೆ, ಅದ್ರ ಏನು ದೊಡ್ಡ ವಿಚಾರ ಅಲ್ಲ. ಆದರೆ ಆ ಸ್ಕೂಲ್ ಟೈಮಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಜೊತೆ ನಮ್ಮ ಪೀಳಿಗೆಯವ್ರ ಜೊತೆ ಹೋಗುವಂಥದ್ದು ಅದೇ ಒಂದು ಆನಂದ. ನಾನು ಯಾವತ್ತೂ ಅದು KSRTC ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಸ್ಕೂಲ್ ಬಸ್ಸಲ್ಲೇ ಹೋಗ್ತಾ ಇದೆ ಅಂತ ಗೊತ್ತಿತ್ತು. ನೀವು KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀರಾ ವಿದ್ಯಾರ್ಥಿ ಇರಬೇಕಾದ್ರೆ? ಹೌದು, ಅದು ಮಾಡಿದ್ದೀನಿ. ಆವಾಗ ಅದೇನು ಬಹಿರಂಗವಾಗಿ ಹೇಳುವಂಥದ್ದು ಏನಿಲ್ಲ, ಅದು ಎಲ್ಲರೂ ಮಾಡ್ತಾರೆ, ಅದ್ರ ಏನು ದೊಡ್ಡ ವಿಚಾರ ಅಲ್ಲ. ಆದರೆ ಆ ಸ್ಕೂಲ್ ಟೈಮಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಜೊತೆ ನಮ್ಮ ಪೀಳಿಗೆಯವ್ರ ಜೊತೆ ಹೋಗುವಂಥದ್ದು ಅದೇ ಒಂದು ಆನಂದ. ನಾನು ಯಾವತ್ತೂ ಅದು KSRTC ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಸ್ಕೂಲ್ ಬಸ್ಸಲ್ಲೇ ಹೋಗ್ತಾ ಇದೆ ಅಂತ ಗೊತ್ತಿತ್ತು. ಆಕ್ಟಿವ್ ಚುನಾವಣಾ ಪಾಲಿಟಿಕ್ಸ್ಗೆ ಯದುವೀರ್ ಅವ್ರ ಎಂಟ್ರಿ ಆಗಬೇಕು ಅನ್ನೋ ನಿರ್ಧಾರ ಯಾವಾಗ? ಅದು ಆ ಸಮಯಕ್ಕೆ ಅದು ಸರಿ. ಆಕ್ಟಿವ್ ಚುನಾವಣಾ ಪಾಲಿಟಿಕ್ಸ್ಗೆ ಯದುವೀರ್ ಅವ್ರ ಎಂಟ್ರಿ ಆಗಬೇಕು ನೋಡಿ. ಹಾಸನದಲ್ಲಿ JDS ಹಾಗೆ ಬಿಜೆಪಿಯ ಮೈತ್ರಿ ನಿಜಕ್ಕೂ ಕೂಡ ವರ್ಕೌಟ್ ಆಗುತ್ತಾ ಅನ್ನೋ ಅನುಮಾನ ಆಯಿತು ಪ್ರೀತಮ್ ಗೌಡ. ಬಿಜೆಪಿಯ ಪ್ರೀತಮ್ ಗೌಡ ಅವರು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಕ್ಯಾಂಪೇನ್ ಮಾಡ್ತಾರಾ ಅನ್ನೋ ಅನುಮಾನ. ಇದೀಗ ಇದಕ್ಕೆ ಉತ್ತರ ಅನ್ನೋ ರೀತಿಯಲ್ಲಿ ಹಾಸನದಲ್ಲಿ ಪ್ರಚಾರಕ್ಕಿಳಿದಿದ್ದಾರೆ ಪ್ರೀತಮ್ ಗೌಡ. ಹಾಸನದ ವಿದ್ಯಾನಗರದಿಂದ ಪ್ರೀತಮ್ ಪ್ರಚಾರ ಶುರು ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡ್ತಿದ್ದಾರೆ. ಮೈತ್ರಿ ಅಭ್ಯರ್ಥಿ ಪರ ಮೊದಲ ಬಾರಿಗೆ ಪ್ರಚಾರವನ್ನ ಮಾಡ್ತಾ ಇರೋದು. ಕರಪತ್ರಗಳನ್ನು ಹಂಚುವ ಮೂಲಕ ಮತಯಾಚನೆ ಮಾಡ್ತಿದ್ದಾರೆ. ನಮ್ಮ ಬೆಂಬಲದೊಂದಿಗೆ ಪ್ರೀತಮ್ ಗೌಡ ಬೆಂಬಲಿಗರ ಜೊತೆಯಲ್ಲಿ ಪ್ರೀತಮ್ ಗೌಡ ಕ್ಯಾಂಪೇನ್ ಅನ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ಸೂಚನೆಗೆ ಕೊನೆಗೂ ಮಣಿದಂತೆ ಕಾಣ್ತಾ ಇದೆ ಪ್ರೀತಮ್ ಗೌಡರು. ಆದರೆ ರಾಜಕೀಯದಲ್ಲಿ ಹೊರಗೆ ಕಾಣೋದೇ ಒಳಗೂ ನಡೀತಿರುತ್ತೆ ಅಂತ ಹೇಳಿ ನಾವು ಹೇಳೋಕ್ಕಾಗಲ್ಲ. ಒಳ ಏಟಿನ ಆತಂಕ ಇದ್ದೇ ಇದೆ. ಸಂಪೂರ್ಣವಾಗಿ ಮುನಿಸನ್ನ ಮರೆತು ಹಾಗೆ ಅವರ ಬೆಂಬಲಿಗರನ್ನ ಕೂಡ ಕನ್ವಿನ್ಸ್ ಮಾಡಿ ಪ್ರಚಾರ ಮಾಡ್ತಿದ್ದಾರಾ ಪ್ರಶ್ನೆ ಹಾಗೆ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಖುಷ್ವಂತ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ, ಕರಪತ್ರ ಹಂಚ್ತಿದ್ದಾರೆ, ಬೆಂಬಲಿಗರ ಜೊತೆಯಲ್ಲಿ ಮನೆಗೆ ಹೋಗ್ತಿದ್ದಾರೆ. ಆದರೆ ಮನಸ್ಸೊಳಗೆ ಏನ್ ನಡೀತಿದೆ? ಪ್ರೀತಮ್ ಗೌಡರು ಮನಸಾರೆ ಒಪ್ಪಿದ್ದಾರಾ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರ ಮಾಡ್ಲಿಕ್ಕೆ? ಸ್ಮಿತಾ, ಈಗಾಗಲೇ ತಾವು ಒಂದ್ ಮಾತನ್ನ ಹೇಳಿದ್ರಿ, ಬಹಿರಂಗವಾಗಿ ನಡ್ಕೊಳ್ಳೋದು ಬೇರೆ ಮತ್ತೆ ಮನಸ್ಸಿನಲ್ಲಿ ಮನಸ್ಪೂರ್ವಕವಾಗಿ ಕೆಲಸ ಮಾಡೋದು ಬೇರೆ ಅನ್ನುವಂತ ಮಾತು. ಹಾಗೆ ಈಗ ಪ್ರೀತಮ್ ಗೌಡ್ರು
ಈಗಿನ ಬೆಳವಣಿಗೆ ನೋಡಿದ್ರೆ ಹೈಕಮಾಂಡ್ ಒತ್ತಡಕ್ಕೆ ಮಣಿದಂತೆ ಕಾಣ್ತಾ ಇದೆ. ಯಾಕಂತ ಅಂದ್ರೆ ಈಗಾಗಲೇ ಕೂಡ ಅವ್ರು ಯಾವುದೇ ಒಂದು JDS ನ ಮೈತ್ರಿ ಪಕ್ಷದ ನಾಯಕರು ಇರ್ಬೋದು ಅವ್ರ ಜೊತೆ ಕಾಣಿಸ್ಕೊಂಡಿಲ್ಲ. ಆದ್ರೆ ಇವತ್ತು ವಿಜಯನಗರದಿಂದ ಅವರು ಪ್ರಚಾರವನ್ನ ಆರಂಭಿಸಿದ್ದಾರೆ ಸ್ಮಿತಾ, NDA ಅಭ್ಯರ್ಥಿ ಪರವಾಗಿ. ಆದ್ರೆ ಎಲ್ಲಿ ಕೂಡ ಅವರು ಪ್ರಜ್ವಲ್ ಹೆಸರನ್ನ ಹೇಳಿಲ್ಲ. ಈಗಾಗಲೇ ಅವರು ಪ್ರೆಸ್ ಮೀಟ್ ಅನ್ನ ಕೂಡ ಶುರು ಮಾಡಿರುವಂತದ್ದು. ಈಗ ಈ ಸಂದರ್ಭದಲ್ಲಿ ಅವರೇ ಹೇಳಿರುವಂತದ್ದು ಪುನಃ ಒಂದು ಮಾತನ್ನ ಉಚ್ಚರಿಸಿದ್ದಾರೆ. ಏನಂತ ಅಂದ್ರೆ ಹೊಳೆನರಸೀಪುರಕ್ಕೆ ಇಂದ ಒಂದು ಮತವನ್ನಾದ್ರೂ ನಾನು ಹೆಚ್ಚಿಗೆ ಕೊಡಿಸ್ತೇನೆ, ಈ ಕ್ಷೇತ್ರವನ್ನ ನಾನು ಪ್ರತಿಷ್ಠೆಯಾಗಿ ತಗೊಂಡಿದ್ದೇನೆ ಅನ್ನುವಂತ ಮೂಲಕ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಸ್ಮಿತಾ, ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಈಗಲೂ ಕೂಡ ಅವರ ಮನಸ್ಸಿನೊಳಗೆ ಇರುವಂತ ಏನು ರೇವಣ್ಣ ಕುಟುಂಬ ಮತ್ತು ಅವರ ನಡುವೆ ಒಂದು ಚಾಲೆಂಜಿಂಗ್ ಜಿದ್ದಾಜಿದ್ದಿ ಇತ್ತು, ಅದು ಜೀವಂತವಾಗಿದೆ. ಅದನ್ನ ಅವ್ರು ಎಂದಿಗೂ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಇದೆ. ಯಾಕಂತ ಅಂದ್ರೆ ಅವ್ರಿಗಿಂತ ಒಂದು ಮತವನ್ನ ನಾನು ಹೆಚ್ಚಿಗೆ ಕೊಡಿಸ್ತೀನಿ ಅಂತ ಅಂದ್ರೆ ಅಲ್ಲಿಗೆ ಯಾವ ರೀತಿ ಅವರು ಎಲ್ಲದರಲ್ಲೂ ಕೂಡ ತಾನು ಯಾವ ಹಿಂದೆ ಬೀಳೋದಿಲ್ಲ, ಅವರಿಗೆ ಸಮಾನವಾಗಿ ಸ್ಪರ್ಧಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇರುವಂತದ್ದು. ಹೀಗಾಗಿ ನೆಕ್ಸ್ಟ್ ಪ್ರಜ್ವಲ್ ರೇವಣ್ಣ ಕೂಡ ಇತರ ಬಿಜೆಪಿ ನಾಯಕರ ಮನೆಗೆ ಹೋಗಿರುವಂತದ್ದು. ಆದ್ರೆ ಪ್ರೀತಮ್ ರೈಟ್ ಧನ್ಯವಾದ ಕುಶ್ವಂತ್ ಮಾಹಿತಿಗಾಗಿ.